ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ರೈಲ್ವೇಸ್ ಗ್ರೂಪ್ ಡಿ ನೋಟಿಫಿಕೇಶನ್ ಮತ್ತೊಮ್ಮೆ ಆಗಿದೆ. ಈ ಬಾರಿ 22,195 ಹುದ್ದೆಗಳನ್ನ ಕರೆದಿರುವಂತದ್ದು. ಯಾಕೆ ಸರ್ ಮತ್ತೊಮ್ಮೆ ಅಂತ ಹೇಳ್ತಿದ್ದೀರಾ ಅಂದ್ರೆ, ಕಳೆದ ಬಾರಿ ಆಗಿತ್ತು ಗೊತ್ತಾ, 1,08,00,000 ಅರ್ಜಿ ಬಿದ್ದಿತ್ತು ಅಲ್ವಾ. ಇನ್ನೂ ಕೂಡ ಎಕ್ಸಾಮ್ ನಡೀತಿದೆ ಸ್ನೇಹಿತರೆ. ಅದು ಆಲ್ಮೋಸ್ಟ್ ಡಿಸೆಂಬರ್ ಇಂದ ಇನ್ನೂ ಕೂಡ ನಡೀತಾನೆ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲೂ ಕೂಡ ಅದಕ್ಕೆ ಎಕ್ಸಾಮ್ ಇನ್ನೂ ನಡೀತಾನೆ ಇದೆ. ಸೊ ಆ ಒಂದು ನೋಟಿಫಿಕೇಶನ್ ಮತ್ತೊಂದು ಹೊಸ ನೋಟಿಫಿಕೇಶನ್ ಬಂದಿರುವಂತದ್ದು. ಅದು ನಡೀತಿರೋ ಎಕ್ಸಾಮ್ 2024ನೇ ಸಾಲದು ಆಗಿದ್ರೆ, ಈಗ ಕರೆದಿರುವಂತ ನೋಟಿಫಿಕೇಶನ್ 2025ನೇ ಸಾಲಿನ ಕೊನೆಯ ನೋಟಿಫಿಕೇಶನ್. ಸೊ ಇದರ ನೋಟಿಫಿಕೇಶನ್ ಅರ್ಜಿ ತುಂಬಲಿಕ್ಕೆ 2026ರಲ್ಲಿ ಕರೆದಿರುವಂತದ್ದು. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಗ್ರೂಪ್ ಡಿ ನೋಟಿಫಿಕೇಶನ್ 2025 ಅಂದ್ರೆ 2025 ಸೆನ್ 9ನೇ ನೋಟಿಫಿಕೇಶನ್ ಇದು. ಬಟ್ 2026ರಲ್ಲಿ ಇದಕ್ಕೆ ಅರ್ಜಿ ಮತ್ತು ಎಕ್ಸಾಮ್ ಇರಲಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸೊ ಸುಮಾರು ಜನಕ್ಕೆ ಗ್ರೂಪ್ ಡಿ ಅಂದ್ರೆ ಏನು ಸರ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ಗವರ್ಮೆಂಟ್ ನಲ್ಲಿ ಗ್ರೂಪ್ ಡಿ ಅಂದ್ರೆ ಏನು, ಪಿಯೋನ್ ಪೋಸ್ಟ್, ಕ್ಲರ್ಕ್ ಪೋಸ್ಟ್, ಡ್ರೈವರ್ ಪೋಸ್ಟ್ ಈ ತರದ್ ಬರುತ್ತೆ. ಸೊ ಹಾಗಾದ್ರೆ ರೈಲ್ವೇಸ್ ನಲ್ಲಿ ಗ್ರೂಪ್ ಡಿ ಅಂದ್ರೆ ಯಾವ ತರ ಪೋಸ್ಟ್ ಬರುತ್ತೆ ಸರ್, ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು SSLC ಕ್ವಾಲಿಫಿಕೇಶನ್ ಮೇಲೆ ಇರುತ್ತೆ. ITI ಡಿಪ್ಲೊಮೊ ಆರ್ SSLC ಕ್ವಾಲಿಫಿಕೇಶನ್ ಮೇಲಿರುತ್ತೆ. ಸೊ ಅವರು ಇವನ್ ನೋಟಿಫಿಕೇಶನ್ ಕೂಡ ಈ ತರ ಒಂದು ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಸರ್ ಇದನ್ನ ನೋಡ್ಬಿಟ್ಟು ಸರ್ ನಾವೇನೋ ಟ್ರ್ಯಾಕ್ ಕಿತ್ಬೇಕಾ ಸರ್ ಅಂತ ಅಂದ್ರೆ, ಇಲ್ಲ ಸ್ನೇಹಿತರೆ, ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಯಾವ ಪೋಸ್ಟ್ ಏನು ಐಡಿಯಾ ಇಲ್ವಾ ಸರ್ ಅಂತ ಯಾರು ಏನು ಐಡಿಯಾನೇ ಇಲ್ದಿಂತವರಿಗೆ ಇದರಲ್ಲಿ ನಾನು ಟಾಪ್ 3 ಪೋಸ್ಟ್ ಗ್ರೂಪ್ ಡಿ ಯಾವ್ದು ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇದು ಯಾಕೆ ಟಾಪ್ 3 ಪೋಸ್ಟ್ ಅಂದ್ರೆ, ಬೇಸ್ಡ್ ಆನ್ ಸ್ಯಾಲರಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಸ್ಯಾಲರಿ ನೋಡ್ತೀರಾ 22,000 ಏನೋ ಬೇಸಿಕ್ ಇದೆ. ಬಟ್ ನಿಮಗೆ ಅಲೋಯನ್ಸ್ ಎಲ್ಲ ಸೇರಿ 30,000 ಪರ್ ಮಂತ್ ಮಿನಿಮಮ್ ಸಿಗುತ್ತೆ. ಗ್ರೂಪ್ ಡಿ ಪೋಸ್ಟ್ ನಲ್ಲಿ ಮಿನಿಮಮ್ 30,000 ಸಂಬಳ ನಿಮಗೆ ಸಿಗುತ್ತೆ ಯಾವುದೇ ಪೋಸ್ಟ್ ತಗೊಂಡ್ರು. ಬಟ್ ಕೆಲವೊಂದೊಂದಿಷ್ಟು ಪೋಸ್ಟ್ಗಳಿದಾವೆ, ನೀವು ಇದನ್ನ ತಗೊಂಡ್ರೆ 40,000 ಪ್ಲಸ್ 42,000, ಒಮ್ಮೊಮ್ಮೆ 45,000 ಸಂಬಳ ತನಕನೂ ಕೂಡ ಪರ್ ಮಂತ್ ತಗೋಬಹುದು. ಆ ತರದ್ದು ಟಾಪ್ 3 ಪೋಸ್ಟ್ ಯಾವುದು ಅಂತ ಹೇಳಿದ್ರೆ, ಸೊ ಮೊದಲನೇದು ಅಸಿಸ್ಟೆಂಟ್ TRD ಅಂತ. TRD ಅಂದ್ರೆ ಟ್ರ್ಯಾಕ್ಸ್ ಅಂಡ್ ರೋಲಿಂಗ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ರಿಪೇರ್ ವೇಗನ್ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಅಂದ್ರೆ ಈ ತರ ನೀವು ಇಲ್ಲಿ ಚಿತ್ರ ನೋಡ್ತಾ ಇರ್ಬೋದು, ನಾನು ಅದಕ್ಕಂತ ನಾನು ಡಿಪಿಕ್ಟಿಂಗ್ ಚಿತ್ರ ಹಾಕಿದ್ದೀನಿ. ಸೊ ಈ ತರ ಒಂದು ಟ್ರಾವೆಲ್ ವೇಗನ್ ಕೊಟ್ಟಿರ್ತಾರೆ. ಸೊ ಈ ತರ ಕೊಟ್ಟಿರೋದ್ರಿಂದ ನಿಮಗೆ ಬೆಳಗ್ಗೆ ನೀವು ವರ್ಕಿಗೆ ಹೋದ್ರೆ ಮತ್ತೆ ಈವ್ನಿಂಗ್ ಅಷ್ಟರಲ್ಲಿ ನೀವು ವಾಪಸ್ ಬರ್ಬೋದು. ಒಂದು ಜೊತೆಗೆ ನಿಮಗೆ ನಾರ್ಮಲ್ ಡ್ಯೂಟಿ ಇರುತ್ತೆ. ಪ್ಲಸ್ ಇದರಲ್ಲಿ ಹೋಗಿ ಬರುವಂತಹ ಅಲೋಯನ್ಸ್ ತರ ನಿಮಗೆ ಟ್ರಾವೆಲಿಂಗ್ ಅಲೋಯನ್ಸ್ ಆಡ್ ಆಗೋದ್ರಿಂದ, ಮತ್ತೆ ಇನ್ನು ಹೆಚ್ಚುವರಿ ಅಮೌಂಟ್ಸ್ ಅಲೋಯನ್ಸಸ್ ಆಡ್ ಆಗೋದ್ರಿಂದ ಇದರಲ್ಲಿ ನಿಮಗೆ ಸ್ಯಾಲರಿ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಜಾಬ್ ಕೂಡ ಸ್ವಲ್ಪ ಸುಲಭವಾಗಿರುತ್ತದೆ. ಸೊ ಇದು ಟ್ರ್ಯಾಕ್ಸ್ ಅಂಡ್ ರೋಲಿಂಗ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ TRD ಅಂತ. ಅದರಲ್ಲಿ ನಿಮಗೆ ಟೆಕ್ನಿಷಿಯನ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ನೀವು ಅವರಿಗೆ ಅಸಿಸ್ಟೆಂಟ್ ಆಗಿ ನೀವು ಕೆಲಸ ಮಾಡ್ತಿರ್ತೀರಾ ಅಷ್ಟೇ. ಸೊ ಇನ್ನೊಂದಿದೆ ಅಸಿಸ್ಟೆಂಟ್ TL&AC ಅಂತ. TL&AC ಅಂದ್ರೆ ಟ್ರೈನ್ ಲೈಟಿಂಗ್ ಅಂಡ್ AC ಅಂತ. ಅಂದ್ರೆ ನೀವು ಟ್ರೈನ್ ಅಲ್ಲಿ ಈ ತರ ಲೈಟಿಂಗ್ಸ್, AC, ಫ್ಯಾನ್ ಎಲ್ಲ ನೋಡಿರ್ತೀರಾ. ಅದಕ್ಕೆ ನೀವು ಸಂಬಂಧಪಟ್ಟಂತ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅನ್ನ ಮೇಂಟೆನೆನ್ಸ್ ಕೆಲಸವನ್ನ ನೀವು ಮಾಡ್ತಿರ್ತೀರಾ. ಅಗೇನ್ ಮೇಂಟೆನೆನ್ಸ್ ಅಂದ ತಕ್ಷಣ ಟೆಕ್ನಿಷಿಯನ್ಸ್ ಇರ್ತಾರೆ, ನಿಮ್ಮ ಕೆಳಗಡೆ ವರ್ಕ್ ಮಾಡುವಂತ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರೆಲ್ಲರೂ ಇರ್ತಾರೆ. ನೀವು ಅವರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿರ್ತೀರಾ ಅಷ್ಟೇ. ಅಸಿಸ್ಟೆಂಟ್ TL&AC. ಈ ಟ್ರೈನ್ ಇದಂತೂ ಸಿಕ್ಬಿಟ್ರೆ ಅಂತೂ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ರನ್ನಿಂಗ್ ಟ್ರೈನ್ ಅಲ್ಲಿ ನಿಮಗೆ ಏನಾದ್ರು ಸಿಕ್ತು ಅಂದ್ರೆ, ಉದಾಹರಣೆಗೆ ಶಿವಮೊಗ್ಗ ಟು ಬೆಂಗಳೂರು ಹೋಗ್ತಾ ಅದ್ರಲ್ಲಿ ಈ ಕೆಲಸ ಸಿಕ್ಕಿದೆ ಅಂತಂದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಲರಿ ಅಲೋಯನ್ಸ್ ಕೂಡ ಜಾಸ್ತಿ ಕೊಡ್ತಾನೆ, ಮತ್ತೆ ಅದೇ ಟ್ರೈನ್ ಕರ್ಕೊಂಡು ಅದೇ ಟ್ರೈನ್ ಕರ್ಕೊ ಬರ್ತಾರೆ. ಸೊ ಈ ರೀತಿ ಎಲ್ಲ ನಿಮಗೆ ಅವಕಾಶ ಈ TL&AC ಅಲ್ಲಿ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್ ಅಂತ ಇದೆ. ಸೊ ಇದ್ರಲ್ಲಿ ಏನಂದ್ರೆ, ಈ ತರದೊಂದು ಟ್ರ್ಯಾಕ್ ಮೇಂಟೆನೆನ್ಸ್ ಒಂದು ಗಾಡಿ ಕೊಟ್ಟಿರ್ತಾರೆ ನಿಮಗೆ. ಸೊ ಈ ಟ್ರ್ಯಾಕ್ ಮೇಂಟೆನೆನ್ಸ್ ಗಾಡಿಯಿಂದ ನೀವು ಟ್ರ್ಯಾಕ್ ಅನ್ನ ಮೇಂಟೆನೆನ್ಸ್ ಮಾಡ್ಕೊಳ್ತಾ ಹೋಗುವಂತ ಕೆಲಸ. ಸೊ ಅಗೇನ್ ಟೆಕ್ನಿಷಿಯನ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ. ಅವ್ರ ಜೊತೆಗೆ ನೀವು ಅಸಿಸ್ಟೆಂಟ್ ನೀವು ಹೋಗುವಂಥದ್ದು ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್. ಸೊ ಗ್ರೂಪ್ ಡಿ ಅಂದ್ರೆ ಏನ್ ಜಾಬು ಅಂತ ಸುಮಾರು ಜನ ಗೊಂದಲ ಇರ್ಬೋದಿತ್ತು. ಸೊ ಅದನ್ನ ನಾನು ಕ್ಲಿಯರ್ ಅಂತ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಟಾಪ್ 3 ಪೋಸ್ಟ್, ಹೆಚ್ಚು ಸಂಬಳ ಬರುವಂತಹ ಟಾಪ್ 3 ಪೋಸ್ಟ್ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನೋಡ್ಕೊಂಡಾದ್ಮೇಲೆ, ಸೊ ಇನ್ನೂ ಯಾವ್ಯಾವ ಪೋಸ್ಟ್ ಇದೆ ಅಂತ ಹೇಳೋದಾದ್ರೆ ನೋಡಿ, ಅಸಿಸ್ಟೆಂಟ್ TRD ನಾನು ಅವಾಗಲೇ ತೋರಿಸಿದ್ನಲ್ವಾ, ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ, ಟ್ರೈನ್ ಅಂಡ್ ರೋಲಿಂಗ್ ಡಿಪಾರ್ಟ್ಮೆಂಟ್ ಬರುತ್ತೆ. ಸೊ ಜೊತೆಗೆ ಅದರ ಕ್ವಾಲಿಫಿಕೇಶನ್ ಕೂಡ ನೋಡಬಹುದು, 10th ಪಾಸ್ ಅಷ್ಟೇ. ಇನ್ನಿದೆ ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್ ಇದೆ, TL&AC ಇದೆ. SNT ಅಂದ್ರೆ ಸಿಗ್ನಲ್ ಅಂಡ್ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ. ನೋಡಿ, ರೈಲ್ವೇಸ್ ನಲ್ಲಿ ಹಲವಾರು ವಿವಿಧ ಇಲಾಖೆ ಇದೆ. ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ವರ್ಕ್ಶಾಪ್ ಡಿಪಾರ್ಟ್ಮೆಂಟ್ ಇದೆ. ಈ ತರ ಬೇರೆ ಬೇರೆ ಇರುತ್ತೆ. ಸೊ ಅವೆಲ್ಲ ತರ ಒಂದು 14 ತರದ ಪೋಸ್ಟ್ ಅನ್ನ ಈಗ ಗ್ರೂಪ್ ಡಿ ಅಲ್ಲಿ ಅನೌನ್ಸ್ ಮಾಡಿರುವಂತದ್ದು. ಎಲ್ಲದಕ್ಕೂ ಎಜುಕೇಶನ್ ಕ್ವಾಲಿಫಿಕೇಶನ್ 10th ಇರುತ್ತೆ. ಸೊ ಇದನ್ನ ತಿಳ್ಕೊಳ್ತಾ ಈಗ ಅತಿ ಹೆಚ್ಚು ಒಂದಿಷ್ಟು ಪ್ರಮುಖ ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದು, ಇದರ ನೋಟಿಫಿಕೇಶನ್ 27 ಡಿಸೆಂಬರ್ಗೆ ಬಂದಿತ್ತು, ಶಾರ್ಟ್ ನೋಟಿಸು. 31 ಜನವರಿಯಿಂದ
ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 2 ಮಾರ್ಚ್ ತನಕ ಇದೆ. ಸೊ ಆಲ್ಮೋಸ್ಟ್ 1 ಮಂತ್ ನಿಮಗೆ ಕಂಪ್ಲೀಟ್ ಟೈಮ್ ಇರುತ್ತೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ಸೊ ಯಾರು ಗೊಂದಲ ಮಾಡ್ಕೊಬೇಡಿ, ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ಹಾಕಿ, ಪ್ರಿಪರೇಷನ್ ಕೂಡ ಅಷ್ಟೇ ಟೈಮ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಯಾರು ಇದಕ್ಕಂತಾನೆ ಓದ್ತಾ ಇದ್ದೀರೋ ಇದಕ್ಕಂತಾನೆ ಓದಿ, ಒಳ್ಳೆ ಸ್ಯಾಲರಿಯನ್ನು ನೀವು ತೆಗೆದುಕೋಬಹುದು. ನೀವು ಮತ್ತೆ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ, ಕರ್ನಾಟಕದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಒಟ್ಟು 2 ಮಾರ್ಚ್ ತನಕ ಈ ಡೇಟ್ ಬಿಟ್ಕೊಳ್ಳಿ, 2 ಮಾರ್ಚ್ ತನಕ ನಿಮಗೆ ಅವಕಾಶ ಇರುತ್ತೆ. ಇನ್ನು ಡೀಟೇಲ್ಸ್ ಹೇಳೋದಾದ್ರೆ ಇದರಲ್ಲಿ ವೇರಿಯಸ್ ಪೋಸ್ಟ್ ಇರುತ್ತೆ. ವೇರಿಯಸ್ ಪೋಸ್ಟ್ ಲೆವೆಲ್ 1 ಕ್ಯಾಟಗರೀಸ್ ಅಂತೀವಿ. 7 ಪೇ ಮ್ಯಾಟ್ರಿಕ್ಸ್ ಪ್ರಕಾರ 18,000 ಇನಿಷಿಯಲ್ ಪೇ ಇರುತ್ತೆ. ಬಟ್ ನಾನು ನಿಮಗೆ ಹೇಳಿದೆ 30,000 40,000 ತನಕ ನಿಮಗೆ ಸಿಗುತ್ತೆ ಬೇಸ್ಡ್ ಆನ್ ಯುವರ್ ಪೋಸ್ಟ್ ಅಂತ ಹೇಳ್ಬಿಟ್ಟು. ಸೊ 18ರಿಂದ 33 ವಯಸ್ಸು ತನಕ ಏಜ್ ಕೊಟ್ಟಿದ್ದಾರೆ. ಈ ಬಾರಿ ಕಡಿಮೆ ಇದೆ ಪೋಸ್ಟು, 22,195 ಪೋಸ್ಟ್ ಇರೋವಂಥದ್ದು ಆಲ್ ಇಂಡಿಯಾ. ಸೊ ಇನ್ನು ಏಜ್ ಬಗ್ಗೆ ಸುಮಾರು ಜನ ಗೊಂದಲ ಇದ್ರೆ ನಮಗೆ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಡ್ತೀನಿ ನೋಡಿ. ಅನ್ರಿಸರ್ವ್ಡ್ ಅವರು 2 ಜನವರಿ 1993ಕ್ಕಿಂತ ಮುಂಚೆ ಹುಟ್ಟಿರೋರಿಗೆ ಎಲಿಜಿಬಲ್ ಇರೋದಿಲ್ಲ. ಸ್ಟಾರ್ಟಿಂಗ್ ಡೇಟ್ ಇದು ಅಪ್ಪರ್ ಏಜ್ ಲಿಮಿಟು. ಇನ್ನು OBC ಅವರು 1990 ತನಕ ಹುಟ್ಟಿರೋರು ನಿಮಗೆ ಎಲಿಜಿಬಲ್ ಇರೋದಿಲ್ಲ. SC ST 1988ಕ್ಕಿಂತ ಮೊದಲು ಹುಟ್ಟಿರೋರು ಅವಕಾಶ ಇರೋದಿಲ್ಲ. ಅಂದರೆ SC ST ಅವರು 1988ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು, OBC ಅವರು 1990ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು, ಅನ್ರಿಸರ್ವ್ಡ್ ಅವರು 1993ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಸೊ ಈ ರೀತಿ ನಿಮಗೆ ಇರುತ್ತೆ. ಇನ್ನು ಲೋಯರ್ ಏಜ್ ಲಿಮಿಟ್ ಯಾವುದಪ್ಪ ಅಂದರೆ 2008. ಅಂದರೆ 2008 ನಂತರ ಹುಟ್ಟಿರುವಂತಹ ಯಾವುದೇ ಒಂದು ಮಗು ಆಗಿರ್ಬೋದು, ಯಾವುದೇ ಒಂದು ವಿದ್ಯಾರ್ಥಿ ಅವರಿಗೆ ಎಲಿಜಿಬಲ್ ಇರಲ್ಲ. ಸೊ ಅಂದರೆ ತುಂಬ ಸಣ್ಣವ್ರು ಇರ್ತಾರೆ, 18 ಏಜ್ ಕೂಡ ಆಗಿರಲ್ಲ ಅಂತ ಹೇಳ್ಬಿಟ್ಟು. ಸೊ 2008 ಕಟ್ ಆಫ್ ಡೇಟ್. ಸೊ ಅದೇ ಥರ ಇದರ ನಿಟ್ಟಿನಲ್ಲೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ನೋಡಿ. 33 ಇಯರ್ಸ್ ಇದ್ರೆ OBCಗೆ 3 ಇಯರ್ಸ್, SC STಗೆ 5 ಇಯರ್ಸ್, ಹಾಗೆ ತುಂಬ ಇದೆ. ಎಕ್ಸ್ ಸರ್ವಿಸ್ ಮೆನ್ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಇದು ಏಜ್ ಲಿಮಿಟ್ 18 to 33 ಸ್ಟ್ಯಾಂಡರ್ಡ್ ನೀವು ನೋಡಿರ್ಬೋದು. ಇನ್ನು ಎಕ್ಸಾಮ್ ಫೀಸ್ ನೋಡಿ 500 ರೂಪಾಯಿ ಇದೆ ಜನರಲ್ ಕ್ಯಾಟಗರಿ ಅವರಿಗೆ, 250 ರೂಪಾಯಿ ಇದೆ SC ST ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ. ಸೊ 500 ರೂಪಾಯಲ್ಲಿ 400 ರೂಪಾಯಿ ನಿಮಗೆ ರೀಫಂಡ್ ಆಗುತ್ತೆ ಎಕ್ಸಾಮ್ ಬರೆದ ತಕ್ಷಣ. ಇವರಿಗೆ 250 ರೂಪಾಯಲ್ಲಿ ಬ್ಯಾಂಕ್ ಚಾರ್ಜಸ್ ಒಂದು ಡಿಡಕ್ಟ್ ಮಾಡಿ ಅಷ್ಟು ದುಡ್ಡು ರಿಫಂಡ್ ಆಗುತ್ತೆ SC ST ಅವರಿಗೆ. ಇದನ್ನು ಮುಂಚೆ ಕೂಡ ಹೇಳಿದ್ದೀನಿ. ಮತ್ತು ಹೋಗಿ ಬರೋಕ್ಕೆ ಟ್ರೈನ್ನ ಟಿಕೆಟ್ ಕೂಡ ನಿಮಗೆ ಕೊಡ್ತಾರೆ. SC ST ಸ್ಟೂಡೆಂಟ್ಸ್ ಆಗಿತ್ತು ಅಂತಂದರೆ ಫ್ರೀ ಟ್ರಾವೆಲ್ ಪಾಸ್ ನಿಮಗೆ ಇದರಲ್ಲಿ ಎಲಿಜಿಬಲ್ ಆಗುತ್ತೆ. ಜೊತೆಗೆ ಎಕ್ಸಾಮ್ನ ಪ್ರೋಸೆಸ್ ಹೇಗಿದೆ ಅಂದರೆ ಒಂದೇ ಎಕ್ಸಾಮ್ ಸ್ನೇಹಿತರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಯಾಕೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದೆ, ನೀವು ಅಸಿಸ್ಟೆಂಟ್ ವರ್ಕ್ ಮಾಡ್ತಾ ಇರ್ತೀರಾ ಫಾರ್ ಅ ಟೆಕ್ನಿಷಿಯನ್, ಫಾರ್ ಅ ಇಂಜಿನಿಯರ್, ನೀವು ಅಸಿಸ್ಟೆಂಟ್ ವರ್ಕ್ ಮಾಡ್ತಿರ್ತೀರಾ. ಅಸಿಸ್ಟೆಂಟ್ ಅಂದ ತಕ್ಷಣ ಎತ್ತೋದು, ಇಳಿಸೋದು, ಹತ್ತೋದು, ಇಳಿಯೋದು, ಓಡೋದು, ಕೂರೋದು, ನಿಲ್ಲೋದು, ಈ ಥರದ ಕೆಲಸಗಳಿರ್ತವೆ. ಈ ಥರದಕ್ಕೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರಬೇಕಾಗುತ್ತೆ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಹಾಗೆ DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ. ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್. ಸೊ 4 ಹಂತದಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ಆಲ್ಮೋಸ್ಟ್ ಈ ಮೆಡಿಕಲ್ ಹಂತಕ್ಕೆ ಬಂದವರು ಆಲ್ಮೋಸ್ಟ್ ಯಾರು ರಿಜೆಕ್ಷನ್ ಆಗಲ್ಲ, ಡಾಕ್ಯುಮೆಂಟ್ಸ್ ಅಂತ ತನಕನೇ ರಿಜೆಕ್ಷನ್ ಇದ್ದರೆ. ಬಟ್ CBTನ ಪಾಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅದರ ಬಗ್ಗೆ ಡೀಟೇಲ್ಸ್ ಅಲ್ಲಿ ಹೇಳ್ತಾ, ಸೊ ಮೊದಲನೇ ಒಂದೇ ಎಕ್ಸಾಮ್ ಸ್ನೇಹಿತರೆ ಇದು. ಈಗೆಲ್ಲ 2 ಎಕ್ಸಾಮ್, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಎಲ್ಲ ಬರ್ಕೊಂಡು ತುಂಬ ತಡ ಆಗ್ತಾ ಇದೆ. ಸೊ ಒಂದೇ ಎಕ್ಸಾಮಲ್ಲಿ ಪಾಸ್ ಆಗ್ಬಿಡೋಣ ಅಂತ ಇದ್ದವರು ನೋಡಿ, ಸೈನ್ಸ್ ಓದಬೇಕು 25 ಕ್ವಶನ್, 25 ಕ್ವಶನ್ ಮ್ಯಾಥ್ಸ್ ಓದಬೇಕು, 30 ಕ್ವಶನ್ ರೀಸನಿಂಗ್ ಓದಬೇಕು, 20 ಕ್ವಶನ್ ಕರೆಂಟ್ ಅಫೇರ್ಸ್ GK ಓದಬೇಕು. ಒಟ್ಟಾರೆ 100 ಕ್ವಶನ್. ಸ್ನೇಹಿತರೆ, ಯಾರೇ ಸ್ಟೇಟ್ ಗೌರ್ಮೆಂಟ್ PC PSI ಹಾಗೆ ಬೇರೆ ಬೇರೆ ಆಸ್ಪಿರೆಂಟ್ಸ್ ಇದ್ದಾರೆ ಅವರು ಕೂಡ ಒಮ್ಮೆ ಈ ಎಕ್ಸಾಮ್ನ ಬರೀರಿ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದ್ರೆ ಸ್ಯಾಲರಿ ವೈಸು ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲಲ್ಲಿ 7 ಪೇ ಮ್ಯಾಟ್ರಿಕ್ಸ್ ಇದೆ, ಅದು ಕೂಡ 8ನೇ ವೇತನ ಆಯೋಗ ಆಗ್ಬಿಡುತ್ತೆ ಇನ್ನೊಂದು 2 ಇಯರ್ಸ್ ಅಲ್ಲಿ. ಸೊ ಹಾಗಾಗಿ ಸ್ಯಾಲರಿ ವೈಸ್ ನೋಡಿದ್ರೆ ನಿಮಗಿಲ್ಲಿ ಆಲ್ಮೋಸ್ಟ್ ಬೆಟರ್ ಸ್ಯಾಲರಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇದೆ ಒಂದು. ಜೊತೆಗೆ ನೀವು ಓದುವಂಥ ಸಿಲೆಬಸ್ಸೇ ಇದೆ ಸ್ನೇಹಿತರೆ. ನೀವು GK ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಜೊತೆಗೆ ಸೈನ್ಸ್ನ ನೀವು ಓದಿರ್ತೀರಾ. ಇವೆಲ್ಲರೂ ಓದೋದ್ರ ಜೊತೆಗೆ ರೀಸನಿಂಗು, ಮ್ಯಾಥ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಮೆಂಟಲ್ ಅಬಿಲಿಟಿಗೆ ಓದಿರ್ತೀರಾ. ಒಂದಿಷ್ಟು ಟಾಪಿಕ್ಸ್ ಅನ್ನು ಹೆಚ್ಚುವರಿ ಓದ್ಕೊಂಡ್ರೆ ನೀವು ಕೂಡ ರೈಲ್ವೇಸ್ ಎಕ್ಸಾಮ್ ಅನ್ನ ಬರೀಬಹುದು. ಮತ್ತೆ ಇದು ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಿಮಗೆ ಎಕ್ಸಾಮ್ ಸಿಗೋದ್ರಿಂದ ನಿಮಗೆ ಇದು ಒಳ್ಳೆ ಅವಕಾಶ ಸ್ನೇಹಿತರೆ. ಸೊ ಇದನ್ನ ಕೂಡ ಬರೀರಿ ಅಂತ. ಮತ್ತೆ ಇಂಡಿಕೇಟಿವ್ ಸಿಲೆಬಸ್ ನ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಯಾವ ಟಾಪಿಕ್ ಅಂತ. ನೀವು ಓದಿಲ್ದಿರೋ ಟಾಪಿಕ್ ಯಾವುದು ಇಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದೆ. ಸೇಮ್ ಸ್ವಲ್ಪ ಅಡ್ವಾನ್ಸ್ ಮ್ಯಾಥ್ಸ್, ಆಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟ್ಸು ಇದೆಲ್ಲ ಒಂದಿಷ್ಟು 2-3 ಎಕ್ಸ್ಟ್ರಾ ಬರೋದು ಬಿಟ್ರೆ, ಇನ್ನು CBSE 10th ಲೆವೆಲ್ ಫಿಸಿಕ್ಸ್ ಕೆಮಿಸ್ಟ್ರಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಈಗ ಗ್ರೂಪ್ ಡಿ ಸುಮಾರು ಜನ ಬರ್ದಿರ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಸೈನ್ಸ್ ಸ್ವಲ್ಪ ಟಫ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇದಕ್ಕೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ನೋಡಿ ಸ್ನೇಹಿತರೆ, ಮೇಲ್ ಕ್ಯಾಂಡಿಡೇಟ್ಸು ಶುಡ್ ಬಿ ಏಬಲ್ ಟು ಲಿಫ್ಟ್ ಆ್ಯಂಡ್ ಕ್ಯಾರಿ 35 kg ಆಫ್ ವೇಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 100 ಮೀಟರ್ ಇನ್ 2 minutes ಇನ್ 1 choice ವಿತೌಟ್ ಪುಟ್ಟಿಂಗ್ ದ ವೇಟ್ ಡೌನ್ ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬ ಮೇಲ್ ಕ್ಯಾಂಡಿಡೇಟು 35 kg ತೂಕದ ಒಂದು ಭಾರವನ್ನ 100 ಮೀಟರ್ಗಳ ತನಕ 2 ನಿಮಿಷದಲ್ಲಿ ಹೋಗ್ಬೇಕಾಗತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸಿಗೆ 20 kg ವೆಯ್ಟ್ ಅನ್ನ 100 ಮೀಟರ್ 2 ನಿಮಿಷದಲ್ಲಿ ಒಂದೇ ಚಾನ್ಸ್ ಅಲ್ಲಿ ಕೆಳಗೆ ಹಾಕ್ತಿದ್ದಂಗೆ ಹೋಗ್ಬೇಕಾಗತ್ತೆ.
ಸೊ ಶುಡ್ ಬಿ ಏಬಲ್ ಟು ರನ್. ಮತ್ತು ಇನ್ನೊಂದಿದೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 1000 ಮೀಟರ್ನ 4 ನಿಮಿಷ 15 ಸೆಕೆಂಡಲ್ಲಿ ಓಡಬೇಕಾಗತ್ತೆ. 1000 ಮೀಟರ್ ಅಂದರೆ 400 ಮೀಟರ್ ಒಂದು ಸರಿ ಒಂದು ಸುತ್ತಿರುತ್ತೆ, 800 ಮೀಟರ್ 2 ಸುತ್ತಾಗುತ್ತೆ, ಅದಾದ್ಮೇಲೆ ಅದರ ಅರ್ಧ ಸುತ್ತು ಅಂದರೆ 2.5 ಸುತ್ತನ್ನು ಸ್ಟೇಡಿಯಂನ 2.5 ಸುತ್ತನ್ನು ಕೇವಲ 4 ನಿಮಿಷ 15 ಸೆಕೆಂಡ್ನಲ್ಲಿ ನೀವು ಓಡಬೇಕಾಗತ್ತೆ. ಇನ್ನು ಮಹಿಳೆಯರಿಗೆ 1000 ಮೀಟರ್ಗೆ 5 ನಿಮಿಷ 40 ಸೆಕೆಂಡ್ ಸಮಯವನ್ನು ಹೆಚ್ಚುವರಿ ಸಮಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಫಿಸಿಕಲ್ ಇರುತ್ತೋ ಇಲ್ವೋ ಅಂತ. ಫಿಸಿಕಲ್ ಇರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ಯಾಕೆ ಸರ್ ಫಿಸಿಕಲ್ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಕರ್ನಾಟಕ ಆಸ್ಪಿರೆಂಟ್ಸ್ ಒಂಚೂರು ನೋಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಅಸಿಸ್ಟೆಂಟ್ ಬ್ರಿಡ್ಜ್ ಅಂತ ನಮ್ಮ ಕರ್ನಾಟಕದಲ್ಲಿರೋ ಪೋಸ್ಟ್ಗಳು ಯಾವ್ಯಾವ್ದಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಂದು, ಮೆಕ್ಯಾನಿಕಲ್ ಒಂದು, ಟ್ರಾಫಿಕ್ ಪಾಯಿಂಟ್ ಒಂದಿದೆ. ಟ್ರಾಫಿಕ್ ಪಾಯಿಂಟ್ಸ್ ಮೆನ್ ಬಿ ಅಂದ್ರೆ ಹೆಂಗ್ ಗೊತ್ತಾ, ನಿಮಗೆ ಬಾವುಟ ಹಿಡಿತಿರ್ತಾರೆ ಗೊತ್ತಾ, ಪಾಯಿಂಟ್ಸ್ ಮೆನ್ ಬಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರಿತೀವಿ. ಟ್ರ್ಯಾಕ್ ಮೇಂಟೈನರ್ ಪೋಸ್ಟ್ ಇದೆ, ಅಸಿಸ್ಟೆಂಟ್ ಕ್ಯಾರಿಯೇಜ್ ಅಂಡ್ ವ್ಯಾಗನ್ ಇದೆ. ಎಲ್ಲ ಕೂಡ ಹುಬ್ಳಿಯಲ್ಲಿ ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿ ಬರುತ್ತೆ. ಅಂದ್ರೆ ಹುಬ್ಳಿ ಅಂದ್ರೆ ಬರೀ ಹುಬ್ಳಿ ನಗರದಲ್ಲೇ ಮಾತ್ರ ಹಾಕ್ತಾರಂತ ಅಲ್ಲ, ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿಗೆ ಹೆಡ್ ಬ್ರಾಂಚ್ ಇರುವಂತಹ ಯಾವ್ಯಾವ ಝೋನ್ ಬರ್ತವೆ ಅವೆಲ್ಲ ನಿಮಗೆ ಕೆಲಸ ಸಿಗ್ಬೋದು. ನಿಮಗೆ ಅರಸೀಕೆರೆಯಲ್ಲಿ ಸಿಗ್ಬೋದು, ಅಥವಾ ಯಾವುದೋ ತಾಳ್ಗುಪ್ಪದಲ್ಲಿ ಸಿಗ್ಬೋದು, ಎಲ್ಲರೂ ಸಿಗ್ಬೋದು. ಸೊ ಇಲ್ಲಿ ನೋಡಿ, ಪೋಸ್ಟ್ಗಳು ನೀವು ನೋಡೋದಾದ್ರೆ ಟ್ರ್ಯಾಕ್ ಮೇಂಟೈನರ್ಗೆ ಸ್ವಲ್ಪ ಹೆಚ್ಚುವರಿ ಪೋಸ್ಟ್ ಕರೆದಿರುವಂಥದ್ದು. ಅನ್ರಿಸರ್ವ್ಡ್ಗೆ 34 ಪೋಸ್ಟ್ ಇದೆ, ಎಸ್ಸಿಗೆ 8 ಪೋಸ್ಟ್ ಇದೆ, ಒಟ್ಟಾರೆ 58 ಪೋಸ್ಟ್ ಇದೆ. ಇವನ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೂಡ 12 ಪೋಸ್ಟ್ ಇರುವಂಥದ್ದು ನೀವು ಇಲ್ಲಿ ಗಮನಿಸಬೇಕು. ಸೊ ನೋಡಿ, ಒಟ್ಟಾರೆ ಅಸಿಸ್ಟೆಂಟ್ ಬ್ರಿಡ್ಜ್ಗೆ 13 ಪೋಸ್ಟು, ಕ್ಯಾರಿಯೇಜ್ ಅಂಡ್ ವೇಗನಿಗೆ 9 ಪೋಸ್ಟು, ಟ್ರ್ಯಾಕ್ ಮೇಂಟೈನರ್ಗೆ 58 ಪೋಸ್ಟು, ಪಾಯಿಂಟ್ಸ್ ಮನೆಗೆ 10 ಪೋಸ್ಟ್. ಒಟ್ಟಾರೆ ಇಷ್ಟು ಪೋಸ್ಟ್ಗಳಿರುವಂಥದ್ದು ಕರ್ನಾಟಕದಲ್ಲಿ. ಸರ್ ನಮ್ಗೆ ಎಲ್ಲೆಲ್ಲೋ ಬೇರೆ ನಗರಕ್ಕೆ ಹೋಗೋದು ಇಷ್ಟ ಇಲ್ಲ ಸರ್ ಅಂತಂದರೆ ನೀವು ಕರ್ನಾಟಕಕ್ಕೆ ಅಂದರೆ SW ಏನು ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿ ಇದೆ ಅಲ್ಲೇ ನೀವು ಹಾಕಿದ್ರೆ ನಿಮಗೆ ಇಲ್ಲೇ ಕೆಲಸ ಸಿಗುತ್ತೆ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇದರ ಬಗ್ಗೆ ಸಂಬಂಧಿತ ನಿಮಗೆ ಕೋಚಿಂಗ್ ಬೇಕಾಗಿದ್ದಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಕ್ಲಾಸಸ್ ಬೇಕು ಸರ್, ಸೈನ್ಸ್ ಕ್ಲಾಸಸ್ ಬೇಕು ಸರ್, ಅಥವಾ ನಮಗೆ ಕ್ವಾಂಟ್ಸ್ ರೀಸನಿಂಗೇ ಬರಲ್ಲ ಅದನ್ನ ಬೇಕು ಸರ್ ಅಂತ ಹೇಳೋದಾದ್ರೆ, ಸೊ ನಮ್ಮಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದೆ. ಸೊ ರೈಲ್ವೇಸ್ಗೆ ಸಂಬಂಧಪಟ್ಟಂತ ಬ್ಯಾಚ್ಗಳಿಗಾಗಿ, ಹಾಗೆ ಇನ್ನಿತರೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳ ಬ್ಯಾಚ್ಗಳಿಗಾಗಿ ಸ್ನೇಹಿತರೆ, ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.